ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಸನದ ಡಾಕ್ಟರ್ ಶಾಂತಾ ಅತ್ನಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಸುರಗಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜನಪದ ಕಲಾವಿದರು ಹಾಗೂ ಲೇಖಕಿಯಾಗಿರುವ ಡಾಕ್ಟರ್ ಶಾಂತಾ ಅತ್ನಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನೇನ್ ನಡೀತಾ ಇದೆ? ಸಾಹಿತ್ಯಿಕವಾಗಿ ಬರವಣಿಗೆ ನಡೀತಾ ಇದೆ, ಆಮೇಲೆ ಕವಿಗೋಷ್ಠಿಗಳು ನಡೆಯುತ್ತೆ, ಭಾಷಣಗಳು ನಡೀತಾ ಇದೆ. ಮತ್ತೆ ನಾನು ಈಗ ಒಂದು ಕರ್ನಾಟಕ ಗೆಜೆಟಿಯರ್ ಒಂದು ಮಾಡ್ತಾ ಇದ್ದೀನಿ ಮೇಡಮ್. ತುಂಬಾ ಕೆಲಸ ಹಿಡಿಯುತ್ತಲ್ವಾ ಅದು? ಗೆಜೆಟಿಯರ್ ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಅದು. ಸುಮ್ನೆ ನಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಮಾಡಿ ಕಳ್ಸೋದಲ್ಲ. ಇಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಇರಬೇಕು. ಅದು ಸರ್ಕಾರದ ದಾಖಲೆ ಆಗಿರೋದ್ರಿಂದ ಯಾವ್ದು ಕೂಡ ಅಂಕಿ ಅಂಶ ಆಗ್ಲಿ ವಿಷಯ ಆಗ್ಲಿ ಯಾವ್ದು ಕೂಡ ತಪ್ಪಾಗೋ ಹಾಗೆ ಇಲ್ಲ. ಅದನ್ನ ನೀಟಾಗಿ ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕು. ಖುಷಿ ಆಗುತ್ತೆ. ಎಲ್ಲಾ ವೇದಿಕೆಗಳಲ್ಲೂ ಇರ್ತೀರಾ ನೀವು? ಹೌದು ಮೇಡಮ್. ಸಾಮಾಜಿಕ ಕಾಳಜಿಯ ಕೆಲಸಗಳು ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲೆಲ್ಲ ಓಡಾಡ್ತೀರಾ. ನಿಮ್ಮ ಕೈಲಾದ ಸಹಾಯ ಸಹಕಾರ ಅಂದ್ರೆ ನಿಂತು ಮಾಡೋದೇ ಒಂದು ಸಹಕಾರ ಅಲ್ವಾ? ಹೌದು. ಅಲ್ಲಿ ನಿಂತು ಮಾಡೋದು, ನಾನು ಇದೀನಿ, ಜವಾಬ್ದಾರಿ ತಗೊಳ್ಳಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳೋದೇ ಒಂದು ಕೆಲಸ ಅಲ್ವಾ? ಹೌದು. ಅದು ಒಂದು ಹೊಣೆಗಾರಿಕೆ. ಅದೆಲ್ಲ ಮಾಡ್ಬೇಕು. ಅದೆಲ್ಲ ಮಾಡ್ತಾ ಇದ್ದೀರಾ. ಹೇಗೆ ಇದೆಲ್ಲ ಬಂದಿದ್ದು? ನನ್ಗೆ ಮೊದ್ಲಿಂದಾನು ಸಂಘಟನೆಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಲೇಖಕಿಯರ ಬಳಗದಲ್ಲಿ ಅಧ್ಯಕ್ಷರಾಗಿದ್ದೆ. ಹಾಗೆ ಮನೆ ಕವಿಗೋಷ್ಠಿನಲ್ಲಿ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ನನಗೆ ಏನ್ ಅನ್ನಿಸ್ತಿತ್ತು ಅಂತ ಹೇಳಿದ್ರೆ, ಎಲ್ರನ್ನೂ ಇದ್ರೊಳಗೆ ಒಗ್ಗೂಡಿಸ್ಕೋಬೇಕು ಅನ್ನೋದಿತ್ತು. ಕೆಲವರು ಹೆಣ್ಮಕ್ಳು ಹೊರಗಡೆ ಮನೆಯಿಂದ ಬರಕ್ಕೆ ಆಗ್ತಾ ಇರ್ಲಿಲ್ಲ. ಅವರನ್ನ ತರಬೇಕು ವೇದಿಕೆ ಮೇಲೆ, ಮತ್ತೆ ಮನೆಯಿಂದ ಹೊರಗೆ ಬರಬೇಕು. ಅವರಲ್ಲಿ ಏನ್ ಪ್ರತಿಭೆ ಇದೆ ಅದು ಅನಾವರಣ ಆಗ್ಬೇಕು. ತುಂಬಾ ಮಹಿಳೆಯರಲ್ಲಿ ತುಂಬಾ ಪ್ರತಿಭೆಗಳಿರುತ್ತೆ, ಅವ್ರಿಗೆ ಅವಕಾಶ ಸಿಕ್ಕಿರಲ್ಲ ಅಥವಾ ಸಿಕ್ಕರೂ ಬಳಸ್ಕೊಂಡಿರಲ್ಲ. ಅಥವಾ ಏನಾಗ್ಬಿಡುತ್ತೆ ಅಂದ್ರೆ ಸಣ್ಣ ಪುಟ್ಟ ನೆಗೆಟಿವ್ ಕಾಮೆಂಟ್ಸ್ ಬಂದ್ರೆ ಹಿಂದೆ ಸರಿಯೋದ್ ಜಾಸ್ತಿ. ಮೆಟ್ಟಿ ನಿಂತು ಹೊರಗೆ ಬರಬೇಕು. ಈಗ ಏನ್ ಅಂತ ಹೇಳಿದ್ರೆ, ಹೆಣ್ಮಕ್ಳು ಯಾವಾಗ್ಲೂ ಸ್ಥಿತ ಪ್ರಜ್ಞತ್ವದಿಂದಾನೇ ಇರ್ಬೇಕು. ಒಂದ್ ಮಾತುಗಳು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ತಲೆಗಿಟ್ಕೋಬಾರ್ದು. ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ ಅದನ್ನ ಮಾಡ್ಬೇಕು. ಒಬ್ರಿಲ್ಲ ಒಬ್ರು ಅದನ್ನ ಗುರ್ತಿಸ್ತಾರೆ, ಕೈ ಹಿಡಿದು ಮುಂದೆ ನಡೆಸ್ತಾರೆ. ಸೊ ಅಲ್ಲಿವರೆಗೂ ನಾವ್ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು, ಧೈರ್ಯದಿಂದಾನು ಇರ್ಬೇಕು. ಮತ್ತೆ ಎಲ್ರು ಒಂದಲ್ಲ ಒಂದ್ ತಪ್ಪು ಮಾಡೇ ಮಾಡ್ತಿರ್ತಾರೆ, ಅದ್ರಲ್ಲಿ ಅದೇನು ವಿಶೇಷ ಏನಲ್ಲ. ಬಟ್ ಏನಂದ್ರೆ, ಸಮಾಜನ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇರೋ ಅಂತ ತಪ್ಪುಗಳನ್ನ ಮಾಡ್ದಲೇ ಹೋದ್ರೆ ಮತ್ತೆ ನಮಗ್ ನಾವೇ ಅದನ್ನ ಒಂದು ನವೀಕರಣ ಮಾಡ್ಕೋಬೇಕು. ಇದು ತಪ್ಪಾಗಿದೆ, ಇದ್ ನಾವ್ ಮಾಡಬಾರ್ದು, ಈ ಮಾತು ತಪ್ಪಾಗಿದೆ, ಇದನ್ನ ಆಡಬಾರ್ದು, ಈ ತರದನ್ನೆಲ್ಲ ನಮಗ್ ನಾವೇ ಅದನ್ನ ಒಂದು ನವೀಕರಣ ಮಾಡ್ಕೊಂಡ್ ಬಂದ್ರೆ ಈಗ ಏನೂ ಆಗಲ್ಲ. ಅದು ಮುಂದೆ ಬರಬಹುದು ಹೆಣ್ಮಕ್ಳು. ಇನ್ನು ಅನಂತರ ಲೇಖಕಿಯರ ಬಳಗದಲ್ಲೂ ಅಷ್ಟೇ. ಆ ಸಮಯದಲ್ಲಿ ಕೋವಿಡ್ ಬಂತು. ಲೇಖಕಿಯರ ಬಳಗಕ್ಕೆ ಅಧ್ಯಕ್ಷ ಅದೇ ಅಂತ ಹೇಳಿದ್ರಿ. ಹೌದು. ಅದು ಸುಮ್ನೆ ಆಗಕ್ಕಾಗಲ್ಲ, ಸೀನಿಯಾರಿಟಿ ಬೇಕು, ಕೆಲಸ ಮಾಡಿರ್ಬೇಕು. ಹೇಗೆ ಆರಂಭ ಆಯ್ತು ನಿಮ್ ಬರವಣಿಗೆ? ನನ್ಗೆ ಏನಾದ್ರೂ ಒಂದ್ ಬರಿಬೇಕು ಅನ್ನೋದೊಂದಿತ್ತು. ಏನ್ ಬರಿಬೇಕು, ಹೇಗ್ ಹಾಸನ ಜಿಲ್ಲಾ ಲೇಖಕಿಯರ ಬಳಗ. ಹೌದು. ಹೇಗ್ ಬರಿಬೇಕು ಅನ್ನೋದ್ರ ಬಗ್ಗೆ ನನ್ಗೆ ಮಾರ್ಗದರ್ಶನ ಇರ್ಲಿಲ್ಲ. ನನ್ಗೆ ಒಂದ್ಸರಿ ಅಪೆಂಡಿಸೈಟ್ಸ್ ಆಪರೇಷನ್ ಆಗಿತ್ತು. ಇಡ್ಲಿ ಕಟ್ಟಿಸ್ಕೊಂಡ್ ಬಂದಿದ್ರಲ್ಲ, ಆ ಪೇಪರ್ ಅನ್ನ ಓದ್ತಾ ಇದ್ದೆ. ಲಿಂಗರಾಜು ಡಾಕ್ಟರ್ ಬಂದ್ರು. ಏನ್ ಓದ್ತಾ ಇದ್ದೀರಾ ಅಂದ್ರು. ಸುಮ್ನೆ ಇದು ಪೇಪರ್ ನೋಡ್ತಾ ಇದ್ದೀನಿ ಸರ್ ಅಂತ ಅಂದೆ. ಅವ್ರು ಅಂತ ಅಂದ್ರು, ಇದನ್ನ ಯಾಕೆ ಓದ್ತೀರಾ, ನ್ಯೂಸ್ ಪೇಪರ್ ಬರುತ್ತಲ್ಲ ಅದನ್ನ ಓದ್ಬೋದಲ್ಲ, ಅದನ್ನ ತರಿಸ್ಕೋಬಹುದಲ್ಲ ಅಂತ ಹೇಳಿದ್ರು. ನನ್ಗೆ ಆ ಕ್ಷಣಕ್ಕೆ ಏನೂ ಆಗ್ಲಿಲ್ಲ, ಬಟ್ ನಿಧಾನವಾಗಿ ನನ್ಗೆ ಆ ವರ್ಡ್ ಡೈಜೆಷನ್ ಆಯ್ತು. ಹೌದಲ್ವಾ ಅಂತ. ಅವತ್ತಿಂದ ನಮ್ಮ ಮನೆಗೆ 4 ಪೇಪರ್ ಬರುತ್ತೆ. ಸ್ಟೇಟ್ ಪೇಪರ್ ಒಂದು ತರಿಸ್ಕೊಳ್ತೀನಿ, ಮತ್ತೆ ಲೋಕಲ್ ಪೇಪರ್ಗಳು 3 ಪೇಪರ್ ಬರುತ್ತೆ. ಅವತ್ತು ಸ್ಟಾರ್ಟ್ ಆಗಿದ್ದು. ಹಾಗೆ ನಂದು
ಓದೋದ್ ಶುರುವಾಯ್ತು. ಆಮೇಲೆ ನಾನು ಓದ್ತಾ ಇರ್ಬೇಕಾದ್ರೆ ಏನಾಯ್ತು, ನಂದು PhD ಗೈಡ್ ಬಂದು ಯತೀಶ್ವರ. ಓದಿದ್ರೆ ಏನು ಪ್ರಯೋಜನ ಇಲ್ಲ, ಅದನ್ನ ಒಂದ್ ಕಡೆ ದಾಖಲೀಕರಣ ಮಾಡ್ಬೇಕು, ಅದನ್ನ ಬರೀಬೇಕು, ನೀವು ಬರ್ದಿಡ್ಬೇಕು ಅಂತ ಹೇಳಿದ್ರು. ನೀವ್ ಯಾವ್ದೋ ಒಂದ್ ಬುಕ್ ಓದ್ತಿರಲ್ಲ, ಆ ಬುಕ್ ಅಲ್ಲಿ ನೀವ್ ಏನ್ ಓದಿದ್ರಿ, ನಿಮ್ಗೆ ಏನ್ ಉಪಯೋಗ ಆಯ್ತು, ಅದ್ರಲ್ಲಿ ಏನಾದ್ರೂ ಒಂದ್ ಮೆಸೇಜ್ ಇರುತ್ತಲ್ವಾ, ಈ ಪುಸ್ತಕ ನಾವು ಓದ್ದೇ ಇರೋರಿಗೆ ಆ ಮೆಸೇಜ್ ನ ನೀವು ಕೊಡಬಹುದು ಒಂದ್ ಲೇಖನದ ರೂಪದಲ್ಲಿ ಅಂತ ಹೇಳಿದ್ರು. ಸೊ ಅವಾಗಿಂದ ನಾನು ಅದನ್ನೆಲ್ಲ ಬರ್ದು ಇಡಕ್ ಶುರು ಮಾಡಿದೆ. ಬರ್ದಿಟ್ಟಿದ್ದನ್ನ ಹಾಗೆ ಇಡೋದ್ರ ಬದಲು ಸೊ ಎಲ್ರಿಗೂ ಅದ್ ತಲುಪ್ಬೇಕಲ್ಲ, ಅವಾಗ ಬುಕ್ ಮಾಡ್ಬೇಕು ಅಂತ ಒಂದ್ ಐಡಿಯಾ ಬಂತು. ಬುಕ್ ಮಾಡೋಣ ಅಂತ ಹೇಳಿ ಲೇಖನಗಳನ್ನ ಬರ್ದಿದ್ನೆಲ್ಲ ಸಂಗ್ರಹ ಮಾಡಿ ಒಂದ್ ಬುಕ್ ಮಾಡಿದೆ. ಆಮೇಲೆ ಕವನಗಳನ್ನೆಲ್ಲ ಬರ್ದಿದ್ನೆಲ್ಲ ಒಂದು ಸಂಗ್ರಹ ಮಾಡಿ ಕವಿತೆಗಳನ್ನ ಒಂದ್ ಬುಕ್ ಮಾಡಿದೆ. ಯಾವಾಗ ಬರ್ದಿದ್ರಿ? ಅದನ್ನೆಲ್ಲ ನಾನು ಅಪ್ ಟು PU ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಬರೆಯೋದ್ನೆಲ್ಲ. ಆದ್ರೆ ತೋರ್ಸಿರ್ಲಿಲ್ಲ ಯಾರಿಗೂ? ತೋರ್ಸಿರ್ಲಿಲ್ಲ. ಮತ್ತೆ ಅದನ್ನ ಬುಕ್ ಮಾಡೋದ್ ಹೇಗೆ ಅಂತ ಅದೆಲ್ಲ ಗೊತ್ತಿರ್ಲಿಲ್ಲ, ಯಾರನ್ನ ಕೇಳ್ಬೇಕು ಅದೆಲ್ಲ ಗೊತ್ತಿರ್ಲಿಲ್ಲ. ನಾನು ಯಾವಾಗ ಮನೆ ಕವಿಗೋಷ್ಠಿಗೆ ಬಂದೆ ಅವಾಗ ಐಡಿಯಾ ಬಂತು, ನಾನು ಬುಕ್ಸ್ ತರಬೇಕು ಅಂತ. ಬೇರೆಯವರೆಲ್ಲ ಬುಕ್ಸ್ ತರ್ತಾ ಇದ್ರು, ಮತ್ತೆ ಬಿಡುಗಡೆ ಮಾಡ್ತಿದ್ರು, ನಮಗ್ ಬುಕ್ಸ್ ಎಲ್ಲ ಕೊಡ್ತಾ ಇದ್ರು. ಇದ್ ನಾನು ಮಾಡಬಹುದಲ್ವಾ, ನಾ ಹೇಗ್ ಮಾಡೋದು ಅಂತ ಎಲ್ಲ ಹೇಳಿ ಅವಾಗ ನಾನು ಹಿರಿಯವ್ರನ್ನೆಲ್ಲ ಕೇಳಿ ಮಾರ್ಗದರ್ಶನ ತಗೊಂಡೆ. ಆಮೇಲೆ ಲೇಖಕಿಯರ ಬಳಗಕ್ಕೆ ಬಂದ್ಮೇಲೆ ಹೌದು, ನಂದಷ್ಟೇ ತರಬಾರ್ದು, ಬೇರೆ ಅವ್ರದನ್ನು ತರಬೇಕು ಅಂತ ಅದೊಂದು ಐಡಿಯಾ ಬಂತು. ಈ ಸಾಹಿತ್ಯದಲ್ಲಿ ವಿಮರ್ಶೆ ಇದೆ, ಹೌದು, ಆಮೇಲೆ ಕಥಾ ಸಾಹಿತ್ಯ, ಕಾದಂಬರಿಗಳು ಅಂದ್ರೆ ಪ್ರೋಸ್ ಮತ್ತೆ ಪೋಯಟ್ರಿ ಅಂತ ಎರಡು ಮಾಡಬಹುದು ಅನ್ಸುತ್ತೆ, ಕಾವ್ಯ ಮತ್ತೆ ಗದ್ಯ. ಯಾವ್ದಿಷ್ಟ ನಿಮ್ಗೆ? ನನ್ಗೆ ಎರಡು ಇಷ್ಟ. ವಿಮರ್ಶೆನೂ ತುಂಬಾ ಇಷ್ಟ. ಸಾಹಿತ್ಯ ಪ್ರಕಾರಗಳು ಏನಿದೆ ಅದೆಲ್ಲವೂ ಇಷ್ಟ ನನ್ಗೆ. ಎಲ್ಲವೂ ಇಷ್ಟ, ಎಲ್ಲದೂ ಇಷ್ಟ. ಕನ್ನಡ MA ಮಾಡಿದಿರಲ್ಲ? ಹೌದು. ಯಾರು ಇಷ್ಟ ಕನ್ನಡದಲ್ಲಿ? ಕನ್ನಡದಲ್ಲಿ ನನ್ಗೆ ಎಲ್ಲ ಲೇಖಕರು ಇಷ್ಟ. ನನ್ಗೆ ಅವರು ಇವರು ಅಂತ ಯಾರನ್ನ ಹೆಚ್ಚು ಓದಿದ್ರು? ಅಲ್ಲ, ಎಲ್ಲಾ ಓದಿರ್ಬೋದು, ಆದ್ರೆ ಇಷ್ಟದವರು ಅಂತ ಒಂದ್ ಸರ್ಕಲ್ ಇರುತ್ತೆ. ಇಷ್ಟದವರು ಅಂತ ಅನ್ನೋದಕ್ಕಿಂತಲೂ ನಾನು ತೇಜಸ್ವಿ ಅವ್ರದನ್ನ ಓದ್ಕೊಳ್ತೀನಿ, ಕುವೆಂಪು ಅವ್ರದನ್ನು ಓದ್ಕೊಳ್ತೀನಿ, ಭೈರಪ್ಪ ಅವ್ರದನ್ನು ಓದ್ಕೊಳ್ತೀನಿ, ದೇವನೂರು ಮಹಾದೇವ ಅವ್ರದ್ದು ಓದ್ಕೊಳ್ತೀನಿ, ಅರವಿಂದ ಮಾಲ್ಗತ್ತಿ ಅವ್ರದ್ದು ಓದ್ಕೊಳ್ತೀನಿ, ಮತ್ತೆ ಸಿದ್ಲಿಂಗಯ್ಯ ಅವ್ರದ್ದು ನಾನು ಓದ್ಕೊಳ್ತೀನಿ, ಬಾನು ಮುಸ್ತಾಕ್ ಮೇಡಮ್ದು, ರೂಪಾ ಹಸನ್. ಓದೋದು ಈಸಿನಾ ಅಥವಾ ಬರೆಯೋದು ಈಸಿನಾ? ಎರಡೂನು ಕಷ್ಟನೇ, ಓದಕ್ಕೂ ಕಷ್ಟನೇ, ಬಟ್ ಬರೆಯೋದಕ್ಕೂ ಓದಕ್ಕೂ ಒಂದು ನಾವು ತಯಾರಿ ಮಾಡ್ಕೋಬೇಕು, ಸಿದ್ಧತೆ ಬೇಕು. ಹೌದು. ನಾನು ಯಾವಾಗ್ಲೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಟ್ರಾವೆಲ್ ಟೈಮ್ ಅನ್ನ ಓದಕ್ ಬಳಸ್ಕೊಳ್ತೀನಿ. ಒಂದು ಬುಕ್ ನ ಇಷ್ಟು ದಿನಕ್ಕೆ ಮುಗಿಸ್ಬೇಕು ಅಂತ ಒಂದು ಟಾರ್ಗೆಟ್ ಮಾಡ್ಕೊಳ್ತೀನಿ. ನನ್ಗೆ ಆ ಬುಕ್ಸ್ ಅಲ್ದೇಲೇನೆ ನನ್ನ ಲೈಬ್ರರಿನಲ್ಲಿ 2 ಕಾರ್ಡ್ ಮಾಡಿಸ್ಕೊಂಡಿದೀನಿ. ನಾನು ಹೊರಗಡೆ ಲೇಖಕರ ಬುಕ್ಸ್ ತಗೊಂಡು ನಾನು ಓದ್ತೀನಿ. ನನ್ಗೆ ಯಾವ್ದು ಬೇಕನ್ಸುತ್ತೆ ಅದನ್ನೆಲ್ಲ ತಗೊಂಡು ಓದ್ತಾ ನನಗೆ ಓದೋದು ಒಂದು ಹವ್ಯಾಸನೇ ಆಗೋಯ್ತು, ಗೀಳಾಗೋಯ್ತು. ಒಂದ್ ದಿನಕ್ಕೆ ಇಷ್ಟು ಓದಿಲ್ಲ ಅಂದ್ರೆ ಆ ದಿನ ನನಗೆ ಕರೆಕ್ಟ್ ಆಗಿದೆ ಇವತ್ತು ಅಂತ ನಂಗೆ ಅನ್ನಿಸ್ತಾ ಇರ್ಲಿಲ್ಲ, ಓದ್ಬೇಕು ಅಂತ ಅನ್ನಿಸ್ತಿತ್ತು. ಆಮೇಲೆ ಕೊನೆಗೆ ನಾನು ಅದನ್ನ ಓದಕ್ ಶುರು ಮಾಡಿದ್ಮೇಲೆ ನನಗೆ ಅದು ಈಸಿಯಾಗಿ ಬಂತು ಓದ್ಬೇಕು ಅಂತ. ಇವತ್ತು ನನ್ನ ಬ್ಯಾಗ್ ಅಲ್ಲಿ 3 ಬುಕ್ಸ್ ಇರುತ್ತೆ, ಓದ್ತಾ ಇರ್ತೀನಿ. ಮತ್ತೆ ಓದಿದ್ಮೇಲೆ ನನ್ಗೆ ಏನಾದ್ರೂ ಅದ್ರಲ್ಲಿ ತುಂಬಾ ಒಳ್ಳೆ ಪಾಯಿಂಟ್ಸ್ ಇದ್ರೆ, ಏನಾದ್ರೂ ಒಂದು ಲೇಖನಕ್ಕೆ ಇದನ್ನ ಬಳಸ್ಕೋಬಹುದು ಅಂತ ಅನ್ನೋದಿದ್ರೆ ಆ ವಿಷಯನ ತಗೊಂಡು ಒಂದ್ ಲೇಖನ ಮಾಡಬಹುದು ಅಂತ ನಾನು ಅನ್ಕೊಳ್ತೀನಿ. ಒಂದ್ ಕಾಲಕ್ಕೆ ಅಂದ್ರೆ ಹಿರಿಯ ಲೇಖಕಿಯರ ಕಥೆಗಳನ್ನ ಅಥವಾ ಅವರ ಆತ್ಮಕಥೆಗಳನ್ನ ಓದುವಾಗ ಅಥವಾ ಅವ್ರ ಬಗ್ಗೆ ಬೇರೆಯವ್ರು ಬರ್ದಿರೋದನ್ನ ಓದುವಾಗ ಹೀಗೂ ಒಂದ್ ಕಾಲ ಇತ್ತ ಅಂತ ಅನ್ಸೋದು. ಅಂದ್ರೆ ಬರ್ದಿರೋದನ್ನ ಹೊರಗೆ ಯಾರು ನೋಡಬಾರ್ದು ಅಥವಾ ನನ್ನ ಬರೆಯೋದನ್ನ ತಪ್ಪಿಸ್ಬಿಡ್ತಾರೆ ಅಂತ ಎಲ್ರು ಮಲಗಿದ ಮೇಲೆ ಪಾಪ ಸಣ್ಣ ದೀಪದಲ್ಲಿ ಅವ್ರು ಬರ್ದಿಟ್ಟಿರುವಂತದ್ದು. ಆಮೇಲೆ ಅದೇನೋ ಒಂಥರ ಹೆಣ್ಮಕ್ಳು ಮಾಡಬಾರ್ದ ಕೆಲಸವೇನೋ ಅನ್ನೋ ತರದ ಒಂದು ಮನೋಭಾವನೆ ಇದ್ದಂತ ಕಾಲನೂ ಇತ್ತು. ಆ ಕಾಲದಲ್ಲೂ ಸಾಕಷ್ಟು ಪ್ರಖರ ಬರಹಗಾರ್ತಿಯರು ಹುಟ್ಕೊಂಡು ಅವರೆಲ್ಲರ ಒಂದು ಕೆಲಸ ಅವ್ರು ಮಾಡಿರುವಂತಹ ಕಾರ್ಯಗಳು ನಮ್ ಕಣ್ ಮುಂದಿದೆ. ಅದು ಒಂಥರ ಸ್ಫೂರ್ತಿಯ ಸೆಲೆ. ಹೌದು. ನೀವು ಹೇಗೆ ಇದ್ ಮಾಡಿದ್ರಿ? ಅಂದ್ರೆ ನೀವು ಕೆಲ್ಸಕ್ಕೆ ಹೋಗಿ ಈಗ ಓದ್ತೀನಿ ನಾನು ಅಂತ ಹೇಳಿದ್ರಿ. ಟೈಮ್ ಮ್ಯಾನೇಜ್ಮೆಂಟ್ ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ ನಾವು ಸಹಜವಾಗಿ ಈ ಪ್ರಶ್ನೆ ಕೇಳಕ್ಕಾಗಲ್ಲ. ಅವರು ಒಂದ್ ಸೆಟ್ ಮಾಡ್ಕೊಂಡ್ರಂದ್ರೆ ಅವ್ರು ಮಾಡ್ತಾರೆ ಅದನ್ನ. ಆದ್ರೆ ಕಾಲ ಬದಲಾವಣೆ ಆದಂತೆ ಅವರು ಕೂಡ ಬದಲಾಗಿದ್ದಾರೆ, ಅವರು ಕೂಡ ಮನೆಯ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ಆದ್ರೂನು ಹೆಣ್ಣು ಮಕ್ಕಳು ಮನೆಯ ಜವಾಬ್ದಾರಿ ಮತ್ತೆ ಹೊರಗಡೆ ಕೆಲಸ ಮಾಡ್ತೀರಾ, ನೀವು ಶಿಕ್ಷಕ ವೃತ್ತಿಯಲ್ಲಿದ್ದೀರಾ, ಸಾಕಷ್ಟು ಅಂದ್ರೆ ಈ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಯಾವಾಗ ಓದಿಗೆ ಟೈಮ್ ಇಟ್ಕೋತೀರಿ, ಯಾವಾಗ ಜನಪದ ಕಲಾವಿದರಾಗ್ತೀರಿ, ಇದೆಲ್ಲ ಬಹಳ ಅಂದ್ರೆ ಒಂದು ಹೆಣ್ಣು ಮಗಳು ತನ್ನ ವೈಯಕ್ತಿಕ ಬದುಕಿನ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ತನ್ನ ಇಷ್ಟದ ಆಸಕ್ತಿಗೆ ತೆರೆದುಕೊಳ್ಳೋದಿದೆಯಲ್ಲ,
ಅದಕ್ಕೆ ಒಂದು ಮನಶಕ್ತಿ, ಹೌದು, ಮಾನಸಿಕ ಸಿದ್ಧತೆ ಬೇಕು. ಅದ್ರ ಜೊತೆಗೆ ಸಮಯದ ಹೊಂದಾಣಿಕೆ, ಅದಕ್ಕೊಂದು ಚಾಕಚಕ್ಯತೆ ಬೇಕು. ಹೌದು. ಅದು ಹೇಗೆ ಇದೆಲ್ಲದ್ರ ನಡುವೆ ಸುಸ್ತಾಗೋದಿಲ್ವಾ? ಸುಸ್ತು ಅಂತ ಅಂದ್ರೆ ನನ್ಗೆ ಅನ್ಸಲ್ಲ. ಏನಾದ್ರೂ ಮಾಡ್ಲಿಲ್ಲ ಅಂದ್ರೇನೆ ಸುಸ್ತಾಗ್ಬಿಡುತ್ತೆ. ಇವತ್ತಿನ ದಿನ ವೇಸ್ಟ್ ಆಯ್ತು ಅಂತಾನೆ ಅನ್ಸುತ್ತೆ. ಆ ಸುಸ್ತು ನನ್ನನ್ನು ಹೆಚ್ಚಿಕಾಡುತ್ತೆ. ಕೆಲಸ ಮಾಡಿದಾಗ ನನಗೆ ಸುಸ್ತಾಗಲ್ಲ. ನಾನು ಯಾವುದೇ ಕೆಲಸ ನೀವು ಕೇಳಿದ್ರಿ ಸಮಯ ನಿರ್ವಹಣೆ ಹೇಗೆ ಅಂತ, ಪ್ರತಿದಿನ ನಾನು ಪ್ಲಾನ್ ಮಾಡ್ಕೊಳ್ದಲೇನೆ ಆ ದಿನ ನಾನು ಮುಗಿಸೋದೇ ಇಲ್ಲ. ಇಷ್ಟು ಗಂಟೆಗೆ ಇಷ್ಟು ಕೆಲಸ ಆಗ್ಬೇಕು ಅಂತಾನೆ ನಾನು ಮಾಡ್ಕೊಳ್ತೀನಿ. 1-2 ವ್ಯತ್ಯಾಸ ಆಗಬಹುದು, ಆದ್ರೆ ಬಹುತೇಕ ನಾನು ಏನೇನ್ ಪ್ಲಾನ್ ಮಾಡ್ಕೊಂಡಿರ್ತೀನಿ, ಇಷ್ಟು ಟೈಮ್ಗೆ ಇಷ್ಟು ಕೆಲಸ ಆಗಿರ್ಬೇಕು ಅಂತ ಹೇಳಿ ಅದನ್ನೆಲ್ಲ ನಾನು ಪರಿಪೂರ್ಣ ಮಾಡ್ಕೊಳ್ತೀನಿ. ಓದ್ಕೊಳ್ತೀನಿ, ಬರೀತೀನಿ, ಮತ್ತೆ ನನ್ನ ಬಟ್ಟೆ ನಾನೇ ಹೊಲ್ಕೊಳ್ತೀನಿ, ನನ್ನ ಟೈಲರಿಂಗ್ ನಾನ್ ಮಾಡ್ಕೊಳ್ತೀನಿ, ಮತ್ತೆ ನನ್ನ ಬ್ಯಾಗ್ ಎಲ್ಲ ನಾನೇ ಮಾಡ್ಕೊಳ್ಳೋದು, ನನ್ಗೆ ಏನ್ ಬೇಕು ಆ ತರದ್ದೆಲ್ಲ. ಸ್ವಾವಲಂಬಿ ಬದುಕು. ಹೌದು, ಸ್ವಾವಲಂಬಿನೇ. ಮತ್ತೆ ಮನೆಗೆ ಏನಾದ್ರೂ ವಸ್ತುಗಳು ಬೇಕು ಅಂತಂದ್ರೆ, ಈಗ ಮ್ಯಾಟ್ ಎಲ್ಲ ಮಾಡೋ ಅಂತದ್ದು, ಕರ್ಟನ್ ಮಾಡೋ ಅಂತದ್ದು, ಅದಕ್ಕೆ ಡಿಸೈನ್ ಮಾಡೋ ಅಂತದ್ದು, ಮತ್ತೆ ಕಸೂತಿ ಮಾಡೋ ಅಂತದ್ದು, ಅದನ್ನೆಲ್ಲ ನಾನ್ ಮಾಡ್ಕೊಳ್ತೀನಿ. ಅದ್ರ ನಡುವೆನೂ ನನ್ನ ಸಮಯನ ಬಿಡುವು ಮಾಡ್ಕೊಂಡು ಈಜೋದಕ್ಕೆ ಹೋಗ್ತೀನಿ. ಅದಕ್ಕೂ ಸಮಯವನ್ನ ಮೀಸಲು ಮಾಡ್ಕೋತೀನಿ. ಮತ್ತೆ ನನ್ನ ಫ್ರೆಂಡ್ಸ್ ನೆಲ್ಲ ಮೀಟ್ ಮಾಡ್ತೀನಿ. ಮತ್ತೆ ಯಾರು ತುಂಬಾ ಒಂದು ದೊಡ್ಡ ಕಾಯಿಲೆಯಿಂದ ಬಳಲ್ತಿದ್ದಾರೆ ಅವ್ರ ಮನೆಗೆ ನಾನು ಆಗಾಗ ಭೇಟಿ ಕೊಡ್ತೀನಿ. ಏನು ವಿಶೇಷ? ಅದು ವಿಶೇಷ ಅಂದ್ರೆ ಈಗ ಜಸ್ಟ್ ಲೈಕ್ ಯಾರಿಗೋ ಒಂದು ಕ್ಯಾನ್ಸರೇ ಇರುತ್ತೆ, ಸೊ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ಬೇಕು, ಒಂದ್ ಧೈರ್ಯ ಬೇಕು, ನಿಮ್ ಜೊತೆಗೆ ನಾವ್ ಇದೀವಿ ಅಂತ ಒಂದ್ ಭರವಸೆನೆ ತುಂಬಾ ಅಂತದ್ದು. ಆ ತರದನ್ನ ನಾನ್ ಮಾಡ್ತೀನಿ. ಆಮೇಲೆ ಜೊತೆಗೆ ನಾನು ವಿಕಲಚೇತನ ಮಕ್ಕಳ ಸೆಕ್ಷನ್ ಅಲ್ಲಿ ಕೆಲಸ ಮಾಡೋದ್ರಿಂದ ತಾಯಂದರಿಗೆ ನಾನು ಒಂದು ಸಾಂತ್ವನವನ್ನ ಹೇಳ್ತೀನಿ. ಅವ್ರು ತುಂಬಾ ನೊಂದ್ಕೊಂಡಿರ್ತಾರೆ, ನನ್ಗೆ ಇಂಥ ಮಗು ಹುಟ್ಟಿದೆ, ಎಲ್ಲರ ಮಕ್ಕಳ ತರ ಇಲ್ಲ ಅಂತ. ಅವ್ರಿಗೆಲ್ಲ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿ, ಇದ್ರಲ್ಲಿ ನಿಮ್ದು ಏನು ತಪ್ಪಿಲ್ಲ, ಇದು ಪ್ರಕೃತಿಯ ಕೊಡುಗೆ, ಇದ್ ನೀವೇನು ಮಾಡಕ್ಕಾಗಲ್ಲ, ಈ ಮಗುನ ನೀವೆಲ್ಲ ಮಕ್ಳ ತರಾನು ಇದೆ ಅಂತ ಅನ್ಕೊಂಡು ನೀವು ರಿಸೀವ್ ಮಾಡ್ಕೋಬೇಕು. ಅದಕ್ಕೆ ನಾವಿದೀವಿ, ಇಲಾಖೆ ಇದೆ, ಸರ್ಕಾರ ಇದೆ, ಸಮಾಜ ಇದೆ, ಜನಪ್ರತಿನಿಧಿಗಳಿದ್ದಾರೆ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬಿ, ನಮ್ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡ್ತಾ, ಇಲಾಖೆ ಕಡೆಯಿಂದ ಏನ್ ಸಾಧ್ಯ ಆಗುತ್ತೆ ಅದನ್ನು ಅವ್ರಿಗೆ ಕೊಡಿಸ್ತಾ ಹೋದಾಗ ಸ್ವಲ್ಪ ಅವ್ರಿಗೆ ಧೈರ್ಯ ಬರುತ್ತೆ. ಮತ್ತೆ ಆ ಮಗುನ ರಿಸೀವ್ ಮಾಡ್ಕೊಳ್ತಾರೆ. ಬಹುತೇಕ ಆ ತರ ಮಕ್ಕಳ ಮನೇಲಿ ಏನಾಗುತ್ತೆ ಅಂದ್ರೆ, ತಂದೆ ನನ್ಗಿಂತ ಮಗು ಹುಟ್ಟಿದೆ ನನಗ್ ಬೇಡ ಅಂತ ಬಿಟ್ಟು ಹೋಗಿರೋರು ಜಾಸ್ತಿ. ಆ ತಾಯಿಗೆ ಏನಾಗಿರುತ್ತೆ ಅಂದ್ರೆ, ಮಗುನ ನೋಡ್ಕೊಂಡು ಮನೇಲಿದ್ರೆ ಊಟಕ್ಕೆ ತೊಂದರೆ ಆಗುತ್ತೆ, ಬದುಕು ನಡೆಯಲ್ಲ. ಕೆಲಸ ಮಾಡಕ್ ಹೋದ್ರೆ ಮಗುನ್ ನೋಡ್ಕೊಳ್ಳೋರಿಲ್ಲ. 1-2 ಮಕ್ಳಿಗೆ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ, ಆ ಮಗುನ ಒಳಗಿಟ್ಟು ಬೀಗ ಹಾಕೊಂಡ್ ಹೋಗಿರೋ ಅಂತ ನಿದರ್ಶನಗಳು ಇದೆ. ಆ ಮಗುಗೆ ಪಕ್ಕದಲ್ಲಿ ಬಾಕ್ಸ್ ಅಲ್ಲಿ ಒಂದು ಊಟ ಇಟ್ಟು. ಇನ್ ಕೆಲವು ಮಕ್ಳು ಬೆಡ್ ರಿಡನ್ ಮಕ್ಳು, ಹೋಮ್ ಬೇಸ್ಡ್ ಮಕ್ಳು ಇರ್ತಾರೆ, ಅವ್ರಿಗೆ ಪಕ್ಕದಲ್ಲಿ ಇಟ್ಟದನ್ನ ತಗೊಂಡ್ ತಿನ್ನಕ್ಕೂ ಆಗಲ್ಲ. ಪಕ್ಕಕ್ಕಿಟ್ಟಿರೋದನ್ನ ತಗೊಂಡ್ ತಿನ್ನಕ್ ಆಗ್ತಿರಲ್ಲ. ಹೌದು, ಮಕ್ಳಿಗೆ ಏನಾಗಿರುತ್ತೆ ಅಂದ್ರೆ, ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ರು ಕೂಡ ಅದನ್ನ ತಗೊಂಡ್ ತಿನ್ನಕ್ ಆಗದೆ ಇರೋಂತ ಸ್ಥಿತಿ ಇರುತ್ತೆ. ಅವ್ರಿಗೆ ಕೈಯಲ್ಲಿ ವಿಕಲತೆ ಇರಬಹುದು ಅಥವಾ ಬಾಡಿನಲ್ಲಿ ವಿಕಲತೆ ಇರಬಹುದು. ಅಂತ ಪೇರೆಂಟ್ಸ್ ಇರ್ತಾರಲ್ಲ, ಅವಾಗ ಏನಾಗುತ್ತೆ, ತಾಯಿ ಮನೇಲಿ ಇರ್ಬೇಕಾಗತ್ತೆ. ಆಗ ಅಂತ ತಾಯಿಗೆ ನಾವು ಅವ್ರ ಜೊತೆಗೆ ನಿಂತು ಒಂದ್ ರೇಷನ್ ಆಗ್ಬೋದು, ಬಟ್ಟೆ ಆಗ್ಬೋದು, ಮಗುವಿನ ಒಂದ್ ಪೌಷ್ಟಿಕ ಆಹಾರ ಆಗಿರ್ಬೋದು, ಅದಕ್ಕೆ ನಿಂತು ಕೊಡೋ ಅಂತದ್ದು ನಮ್ಮೆಲ್ಲರದು ಜವಾಬ್ದಾರಿ. ಅದು ಅವ್ರೊಬ್ಬರದೇ ಜವಾಬ್ದಾರಿ ಅಲ್ಲ. ಮಗು ಆ ಮನೇಲಿ ಹುಟ್ಟಿರ್ಬೋದು, ಬಟ್ ನಮ್ದೇ ಜವಾಬ್ದಾರಿ ಅದೆಲ್ಲ. ನಾವೆಲ್ಲರೂ ಸೇರಿದ್ರೆ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ, ಒಂದ್ ಧೈರ್ಯ ಬರುತ್ತೆ, ಹೌದಪ್ಪ ಇವರೆಲ್ಲ ಇದ್ದಾರೆ ಅಂತ. ಈ ತರ ನಾವು ಮಾಡ್ತಾ ಹೋದಾಗ ಸಮಾಜದಲ್ಲಿ ಯಾವುದು ಕೂಡ ಕಷ್ಟ ಆಗ್ಬಾರ್ದು, ಯಾರಿಗೂ ಕಷ್ಟ ಅಲ್ಲ ಅದು. ಆದ್ರೆ ಎಲ್ರು ಒಗ್ಗಟ್ಟಾಗಿ ಇದು ನಂದೇ ಸಮಸ್ಯೆ, ಅವ್ರೊಬ್ಬರದೇ ಅಲ್ಲ ಅಂತ ನಾವ್ ಅರ್ಥ ಮಾಡ್ಕೊಂಡಾಗ ಇದು ಎಲ್ಲರಿಗೂ ಅರ್ಥ ಆಗಲ್ಲ, ಕೆಲವರಿಗೆ ಮಾತ್ರ ಅರ್ಥ ಆಗುತ್ತೆ. ಇಷ್ಟು ಜನ ಇದೀವಲ್ವಾ, ಇಷ್ಟು ಜನರಿಗೂ ಅರ್ಥ ಆಗಿದ್ರೆ ನಾವು ಇವತ್ತು ನಮ್ಮ ಜಗತ್ತೇ ಬೇರೆ ತರ ಇರ್ತದೆ. ಅದು ಕೆಲವರಿಗೆ ಮಾತ್ರ ಅರ್ಥ ಆಗುತ್ತೆ. ಹಾಗ ಅರ್ಥ ಆಗ್ಬೇಕು ಅಂತಂದ್ರೇನೆ ವ್ಯಕ್ತಿತ್ವ ಬೇರೆ ತರನೇ ರೂಪುಗೊಳ್ಬೇಕು. ಬಾಲ್ಯ ಮತ್ತೆ ಆ ಬಾಲ್ಯವನ್ನ ಪೊರೆಯುವಂತಹ ನಮ್ಮ ಹಿನ್ನೆಲೆ, ನಮ್ಮ ಮನೆತನ, ಅದೆಲ್ಲವೂ ಕಾರಣ ಆಗುತ್ತೆ ಅಂತ ಅನ್ಸುತ್ತೆ. ಖಂಡಿತ ಕಾರಣ ಆಗುತ್ತೆ. ಏನಂದ್ರೆ ಮೇಡಮ್, ನಾವ್ ಇವತ್ತಿಲ್ಲಿ ಇದೀವಲ್ಲ ಭೂಮಿ ಮೇಲೆ, ನಾಳೆ ಇದು ನಮ್ದಾಗಿರಲ್ಲ. ನಮಗೆ ನಾಳೆ ಆಗಿರ್ಬೋದು, ನಾಡಿದ್ದಾಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ನಾವ್ ಯಾವತ್ತೂ ಈ ಭೂಮಿಗೆ ಅತಿಥಿಗಳೇ ಆಗಿರ್ತೀವಿ. ಇರೋಷ್ಟು ದಿನನೂ ನಮ್ಮ ಜೀವದ ಬೆಲೆ, ಜೀವನದ ಬೆಲೆ ನಮಗ್ ಗೊತ್ತಿರ್ಬೇಕು. ಅದೇ ಪ್ಲೇಸ್ ಅಲ್ಲಿ ನಾವಿದ್ರೆ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ನಮ್ಗೂ ಎಷ್ಟೊಂದು ನೋವುಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಯಾರೋ ಒಬ್ರು ಒಂದ್ ಸಾಂತ್ವನ ಹೇಳಿರ್ತಾರೆ, ಒಂದ್ ಸಹಾಯ ಮಾಡಿರ್ತಾರೆ ನೋಡಿ, ಅದನ್ನ ನಾವು ವಾಪಸ್ ಸೊಸೈಟಿ ಕೊಡ್ಬೇಕು. ಅದನ್ನ ಅದು ನಮ್ದೇ ಅಲ್ಲ. ಅದು ಇವತ್ ನಾವ್ ಏನ್ ದುಡಿತಾ ಇದೀವಿ, ಇವತ್ ನಮ್ಮ ಹತ್ರ ಏನಿದೆ, ಅದೆಲ್ಲವೂ ನಮ್ದೇ ಅಲ್ಲ, ಪ್ರಕೃತಿ ಕೊಟ್ಟಿರೋದು. ಅದೆಲ್ಲ ನಮ್ದು ಅಂತ ಹೇಗ್ ಅನ್ಕೊಳಕ್ಕಾಗುತ್ತೆ? ಅದನ್ನ ನಾವು ಶೇರ್ ಮಾಡ್ಬೇಕು. ಎಷ್ಟ್ ಸಾಧ್ಯ ಆಗುತ್ತೋ ಅಷ್ಟಾದ್ರೂ ಮಾಡ್ಬೇಕು. ಎಲ್ಲಾನು ಮಾಡಕ್ ಆಗಿಲ್ಲ ಅಂದ್ರೂ ಎಷ್ಟಾಗುತ್ತೆ ಅಷ್ಟ್ ಖಂಡಿತ ಮಾಡ್ಲೇಬೇಕು. ಈಗ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದೀರಲ್ಲ, ಏನು ವಿಷಯ ತಗೊಂಡಿದ್ದೀರಿ? ಅದು ಕನ್ನಡ ಸಾಹಿತ್ಯ ಸಂಶೋಧನೆಯಲ್ಲಿ
ಜೈನ ಧರ್ಮದ ಚಿಂತನೆಗಳು ಅಂತ. ಅದರಲ್ಲಿ 5 ಜನನ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಅವ್ರು ಯಾರು ಅಂತ ಹೇಳಿದ್ರೆ ಆನೆ ಉಪಾಧ್ಯಾಯ, ಮಿರ್ಜಿ ಅಣ್ಣರಾಯ, ಶಾ ಶೆಟ್ಟರ್, ವಸಂತ್ ಕುಮಾರ್, ಜಿ.ಪಿ. ರಾಜರತ್ನಂ. ಇವರಿಷ್ಟು ಜನ ಕೂಡ ಜೈನ ಧರ್ಮದಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವ್ರ ಬಗ್ಗೆ ಎಲ್ಲೂ ಕೂಡ ರಿಸರ್ಚ್ ಆಗಿರ್ಲಿಲ್ಲ. ನಾನು ಇದನ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಅನ್ಕೊಂಡೆ. ಆಕ್ಚುಲಿ ನನ್ಗಿಷ್ಟು ಜನ ಜೈನ ಧರ್ಮದಲ್ಲಿ ಕೆಲಸ ಮಾಡಿರೋದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ನನ್ಗೆ ನನ್ನ ಗೈಡು ಮತ್ತೆ ನನ್ನ ಹಂಪಿ ಯೂನಿವರ್ಸಿಟಿ ಬೇರೆ ಸರ್ಗಳು ನನ್ಗೆ ಇದನ್ನ ಒಂದು ಸಜೆಸ್ಟ್ ಮಾಡಿದ್ರು. ನೀವ್ ಇದನ್ನ ತಗೊಳ್ಬಹುದು, ಇವ್ರ ಮೇಲೆ ಜಾಸ್ತಿ ಸಂಶೋಧನೆಗಳಾಗಿಲ್ಲ, ಇದನ್ ಮಾಡೋದ್ರಿಂದ ಅವರು ನಾನು ಮುಖ್ಯವಾಹಿನಿಗೆ ತರಬಹುದು, ಮತ್ತೆ ಅವ್ರು ಮಾಡಿರೋ ಕೆಲಸಕ್ಕೆ ನಾವೊಂದು ಗೌರವ ಸಲ್ಲಿಸಿದಾಗೂ ಆಗುತ್ತೆ, ಒಂದು ದಾಖಲೆಯಾಗಿ ಉಳಿಯುತ್ತೆ ಅಂತ. ಮತ್ತೆ ನಾನು ಅದನ್ನ ತಗೊಂಡಾಗ ನನ್ಗೆ ಏನ್ ಕಷ್ಟ ಆಯ್ತು ಅಂದ್ರೆ ಅವರೆಲ್ಲ ಪ್ರಾಕೃತ ಭಾಷೆನಲ್ಲಿ ಬರೆದಿದ್ದಾರೆ, ಕನ್ನಡದಲ್ಲಿ ಬರ್ದಿಲ್ಲ. ಪ್ರಾಕೃತ ಭಾಷೆಯಲ್ಲಿ ಬರ್ದಿರೋಂತಹ ಸಾಹಿತ್ಯನ ನನ್ಗೆ ಓದ್ಕೊಳ್ಳೋದಕ್ಕೆ ತುಂಬಾ ತೊಂದರೆ ಆಯ್ತು, ತುಂಬಾ ಕಷ್ಟ ಆಯ್ತು. ಅವಾಗ ನಾನು ಶ್ರವಣಬೆಳಗೊಳದಲ್ಲಿ ಒಂದು ಧವಳ ಅಂತ ಹೇಳಿ ಒಂದು ಯೂನಿವರ್ಸಿಟಿ ಇದೆ ಸಂಸ್ಕೃತ, ಆ ಯೂನಿವರ್ಸಿಟಿಗೆ ಹೋದಾಗ ನನ್ಗೆ ಅಲ್ಲಿ ಅವ್ರು ಏನ್ ಸಜೆಸ್ಟ್ ಮಾಡಿದ್ರು ಅಂದ್ರೆ ಇದು ಎಲ್ಲವೂ ಕೂಡ ಪ್ರಾಕೃತದಲ್ಲೇ ಇದೆ, ಹಾಗಾಗಿ ನಿಮ್ಗೆ ಕನ್ನಡದಲ್ಲಿ ಸಿಕ್ಕೋದು ಕಷ್ಟ, ಆದ್ರೆ ಒಂದಷ್ಟು ರೆಫರೆನ್ಸ್ ಕೊಡ್ತೀವಿ, ಆದ್ರೆ ನಿಮ್ಮ ರಿಸರ್ಚ್ಗೆ ಅಷ್ಟು ಸಾಕಾಗ್ದಲೇ ಇರಬಹುದು ಅಂತ ಹೇಳಿದ್ರು. ಮತ್ತೆ ನಾನು ಏನ್ ಮಾಡ್ಬೇಕು, ನಾನು ಓದ್ಬೇಕು ಪ್ರಾಕೃತನ, ನನ್ಗೂ ಅರ್ಥ ಆಗ್ಬೇಕಲ್ಲ ಅಂತ ಹೇಳುವಾಗ ಆಗ ಅವರು ನನಗೆ ಅಲ್ಲಿ ಡಿಪ್ಲೊಮಾ ಕಟ್ಸಿದ್ರು. ನಂದು PhD ಜೊತೆಗೇನೆ ಪ್ರಾಕೃತ ಡಿಪ್ಲೊಮಾವನ್ನ ಕಟ್ಸಿದ್ರು. ಡಿಪ್ಲೊಮಾ ಕಟ್ಸಿ 1 ವರ್ಷ ಅದನ್ನ ಓದಿ ಆದ್ಮೇಲೆ ನನ್ಗೆ ಒಂದ್ ಕನ್ನಡದಲ್ಲಿ ನೋಟ್ಸ್ ಎಲ್ಲ ಸಿಕ್ವು. ಅದು ನಂಗೆ ತುಂಬಾ ಹೆಲ್ಪ್ ಆಯ್ತು. ಆಮೇಲೆ ಅದ್ರ ಜೊತೆಗೆ ಏನ್ ಮಾಡಿದ್ರು, ಡಿಪ್ಲೊಮಾ ಎಲ್ಲ ಆದ್ಮೇಲೆ ಮತ್ತೆ ನಂಗೆ ಪ್ರಾಕೃತ MA ಕಟ್ಸಿದ್ರು. ಪ್ರಾಕೃತ MAನು ಕಟ್ಟಿದ್ಮೇಲೆ ನನ್ಗೆ ಇನ್ನೊಂದಷ್ಟು ಮೆಟೀರಿಯಲ್ಸ್ ಸಿಕ್ತು. ಅವರೇ ಬರ್ದಿರೋ ಅಂತಹ ಒಂದಷ್ಟು ಕನ್ನಡದಲ್ಲಿ ಮೆಟೀರಿಯಲ್ಗಳು ಸಿಕ್ಕಿದ್ಮೇಲೆ ಆಗ ನಾನು ಅದನ್ನ ಓದ್ಕೊಂಡು ನನ್ಗೆ ನನ್ನ ಸಂಶೋಧನೆ ಒಳಗಡೆ ಅವ್ರ ತತ್ವಗಳನ್ನ ತಂದ್ಕೊಳ್ಳೋದಕ್ಕೆ ನನ್ಗೆ ಹೆಲ್ಪ್ ಆಯ್ತದು. ಈ 5 ಜನ ಮಹನೀಯರ ಬರೆದಿರುವಂತಹ ಜೈನ ಧರ್ಮದ ಕೃತಿಗಳನ್ನ ನೀವು ಸಂಶೋಧನೆಗೆ ಒಳಪಡಿಸಿ. ಹೌದು. ಏನಿತ್ತು ನಿಮ್ಮ ಸಂಶೋಧನೆಯ ಪ್ರತಿಫಲ? ಸಾವನ್ನು ಅರಸಿ ಅಂತ ಹೇಳ್ಬಿಟ್ಟು ಒಂದು ಕೃತಿ, ಶಾ ಶೆಟ್ಟರ್ ಅವ್ರದ್ದು. ಆ ಬುಕ್ ನಾನು ಓದ್ತಾ ಇರ್ಬೇಕಾದ್ರೆ ಬದುಕು ಎಷ್ಟು ನಶ್ವರ ಅನ್ನೋದು ನನಗೆ ಗೊತ್ತಾಗೋಯ್ತು. ಸಾವನ್ನ ಅರಸಿ, ನಾವೀಗ ಸಾವು ಅಂದ್ರೆ ತುಂಬಾ ಭಯ ಪಡ್ತೀವಿ, ಅಲ್ಲಿ ಸಾವನ್ನ ಅರಸ್ತಾ ಇದ್ರು ಜೈನ ಧರ್ಮದಲ್ಲಿ. ಅವರೇ ಅದನ್ನ ಆರಿಸ್ಕೊಳ್ತಾ ಇದ್ರು. ಅದರಲ್ಲಿ ಬೇರೆ ಬೇರೆ ವಿಧಗಳಿದೆ, ಯಾವ್ಯಾವ ರೀತಿ ಮರಣಗಳಿದೆ ಅಂತ. ಆದ್ರೆ ತುಂಬಾ ವಯಸ್ಸಾಗಿರುತ್ತಲ್ಲ, ಯಾವ್ದೋ ಒಂದ್ ದೊಡ್ಡ ಕಾಯಿಲೆ ಬಂದಿರುತ್ತೆ, ಇನ್ನು ವಾಸಿನೇ ಆಗಲ್ಲ ಅಂತವ್ರು ಸ್ವಮರಣವನ್ನ ಅವರು ಆಹ್ವಾನಿಸ್ಕೋಬಹುದಿತ್ತು. ಅದನ್ನ ಅವರು 21 ದಿನಗಳ ಒಂದು ಸಲ್ಲೇಖನ ವ್ರತಕ್ಕೆ 21 ದಿನಗಳ ಒಂದು ತ್ಯಾಗ ಮಾಡ್ಬೇಕು. ಫುಡ್ ಎಲ್ಲ, ಊಟನೆಲ್ಲ ಅವರು ನಿಲ್ಲಿಸ್ಬಿಟ್ಟು ಮೊದಲನೇ ದಿನ ಊಟ, ಆಮೇಲೆ ಮಜ್ಜಿಗೆ, ಆಮೇಲೆ ನೀರು, ಆಮೇಲೆ ಗಾಳಿ, ಆಮೇಲೆ ಅದನ್ನು ನಿಲ್ಲಿಸ್ಬೇಕು. ಆ ತರ ಮಾಡಿ ಅವರು ಎಷ್ಟು ಕಠಿಣ ವ್ರತ, 21 ದಿನಗಳ ವ್ರತ ಮಾಡ್ತಾ ಇದ್ರು ಅವರು. ಅದನ್ನ ನೋಡಿ ನನ್ಗೆ ಏನ್ ಅನಿಸ್ತು ಅಂದ್ರೆ ಬದುಕು ಇಷ್ಟೇನೆ, ಯಾವ್ದಕ್ಕೂ ಹೆದರ್ಬಾರ್ದು ಅಂತ ನಾನು ಅನ್ಕೊಳ್ತೇನೆ. ಮತ್ತೆ ಒಂದು ಸಾವು ಹೊಸ ಹುಟ್ಟಿಗೆ ಕಾರಣ, ಅದನ್ನ ನಾನು ನೋಡ್ಕೊಂಡೆ. ಮತ್ತೆ ಅವರಲ್ಲಿ ಪರೋಪಕಾರನೂ ಇತ್ತು. ಯಾರಾದ್ರೂ ತುಂಬಾ ಹಸ್ತಿರೋರು, ದೀನ್ರು, ದಲಿತರು, ಬಡವರು, ಈ ತರದವ್ರಿಗೆಲ್ಲ ಏನಾದ್ರೂ ಒಂದ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅನ್ನೋದು ಅವರಲ್ಲಿ ಇತ್ತು. ಮತ್ತೆ ಅವರ ಧರ್ಮದಲ್ಲಿ ಇದ್ದಂತ ಗುಣಗಳು, ತತ್ವಗಳು ಎಲ್ಲವೂ ಕೂಡ ಚೆನ್ನಾಗಿದೆ ಅಳವಡಿಸ್ಕೊಂಡ್ರೆ. ಅದ್ರಲ್ಲೂ ಸ್ವಲ್ಪ ಕಲುಷಿತ ಆಗಿರಬಹುದು ಇವತ್ತಿನ ಸಮಾಜದಲ್ಲಿ, ಬಟ್ ಹಿಂದೆ ಎಲ್ಲ ಏನಾಗಿದೆ, ಒಳ್ಳೊಳ್ಳೆ ತತ್ವಗಳಿದೆ, ಒಳ್ಳೊಳ್ಳೆ ನೀತಿಗಳಿದೆ, ಒಳ್ಳೆ ಸಂದೇಶ ಇದೆ. ಮತ್ತೆ ಫಸ್ಟ್ ಆಫ್ ಆಲ್ ನಮ್ ಕನ್ನಡಕ್ಕೆ ಜೈನರೇ ಹೆಚ್ಚು ಒಂದು ಕೊಡುಗೆಯನ್ನ ಕೊಟ್ಟಿರೋ ಅಂತದ್ದು, ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ, ಬರವಣಿಗೆಗೆ ಹೆಚ್ಚಿನ ಒಂದು ಕೊಡುಗೆನ ಕೊಟ್ಟಿರೋ ಅಂತವ್ರೆ ಅವರು. ತುಂಬಾ ಕೊಡುಗೆನ ಜೈನರು ಕೊಟ್ಟಿದ್ದಾರೆ, ಅದಂತೂ ತುಂಬಾ ಖುಷಿಯಾದ ವಿಚಾರ. ಅದು ಶಾ ಶೆಟ್ಟರ್ ಅವ್ರದ್ದು ಏನೇನು ಕ್ರೋಢೀಕರಿಸಿದ್ರಿ ನೀವು? ಅವ್ರದ್ದು ಎಲ್ಲಾ ಬುಕ್ಸ್ ನಾನು ತಗೊಂಡಿದ್ದೀನಿ. ಅವ್ರು ತುಂಬಾ ಸಂಶೋಧನೆಗಳು ಮಾಡಿದ್ದಾರೆ. ನನ್ನ ರಿಸರ್ಚ್ಗೆ ಏನ್ ಬೇಕಾಗಿತ್ತು ಅದನ್ನ ಸಾವನ್ನು ಅರಸಿ ಮತ್ತು ಸಾವನ್ನು ಆಹ್ವಾನಿಸಿ ಆ ಪುಸ್ತಕಗಳನ್ನ ನಾನು ತಗೊಂಡಿದ್ದೀನಿ. ಮತ್ತೆ ಅವರ ಬಿಡಿ ಬಿಡಿ ಲೇಖನಗಳೆಲ್ಲ ಇತ್ತು. ಮತ್ತೆ ಅವರು ಶ್ರವಣಬೆಳಗೊಳದಲ್ಲಿ ಈ ತರ ಒಂದು ಸಮ್ಮೇಳನ ಆದಾಗ ಅಲ್ಲಿ ಬಂದಿದ್ರು. ಅದೊಂದು ಭಾಷಣದ ಪ್ರತಿನ ನಾನು ತಗೊಂಡೆ. ಅವರು ಪ್ರಾಕೃತದಲ್ಲೇ ಮಾತಾಡಿದ್ರು. ಅದನ್ನ ಕನ್ನಡ ನಿಮಗೂ ಪ್ರಾಕೃತ ಬರುತ್ತೆ? ನನಗೆ ಸ್ವಲ್ಪ ಮಟ್ಟಿಗೆ ಬರುತ್ತೆ. ತುಂಬಾ ಮಾತಾಡಕ್ಕೆ, ಓದಕ್ಕೆ, ಬರೆಯಕ್ಕೆ ಬರಲ್ಲ, ಆದ್ರೆ ಓದಕ್ ಬರುತ್ತೆ. ಅದು ಕನ್ನಡಕ್ಕೆ ಸ್ವಲ್ಪ ತರ್ಜುಮೆ ಆಗಿರುತ್ತಲ್ಲ, ಅದನ್ನ ನಾನು ಓದ್ತೀನಿ, ಮತ್ತೆ ಅರ್ಥ ಆಗುತ್ತೆ. ಆದ್ರೆ ಅದರಲ್ಲಿ ತುಂಬಾ ವಿದ್ವತ್ತನ್ನ ನನ್ ಗಳಿಸಕ್ ಆಗ್ಲಿಲ್ಲ ನನ್ಗೆ. ಪ್ರಾಕೃತನೇ ಚೆನ್ನಾಗಿದೆ, ಅದರಲ್ಲಿರುವಂತ ಕತೆಗಳು, ನೀತಿ ಕತೆಗಳು ತುಂಬಾ ಇದೆ ಅದರಲ್ಲಿ. ನಿಮ್ಮ PhD ಗುರುಗಳು ಡಾಕ್ಟರ್ ಯತೀಶ್ವರ್ ಅಂತ AUK ಕಾಲೇಜಲ್ಲಿ ಪ್ರಾಂಶುಪಾಲರಾಗಿದ್ದಾರಲ್ಲ ಅವರು. ಎಷ್ಟು ವರ್ಷದಲ್ಲಿ ಮುಗಿಸಿದ್ರಿ?
ನಾನು 5 ವರ್ಷದಲ್ಲಿ 5 ವರ್ಷ 5 ವರ್ಷಕ್ಕೆ ಇನ್ನೊಂದ್ ಸ್ವಲ್ಪ ಕಡಿಮೆ ಆಯ್ತು. 4.5 ವರ್ಷಕ್ಕೆ ಮುಗೀತು ನಂದು. ಮುಗೀತು. ಹೇಗೆ ನಿಮ್ಮ ಕೆಲಸದ ಜೊತೆಗೆ ಅದನ್ನು ಮಾಡಬೇಕಾಗಿತ್ತು? ನನಗೆ ಕೆಲಸದ ಜೊತೆಗೆ ಅಂದ್ರೆ ಅದೇ ನಾನು ಸಮಯನ ನಿರ್ವಹಣೆ ಮಾಡ್ಕೊಳ್ತೀನಿ. ಇಷ್ಟು ದಿನಕ್ಕೆ ಇಷ್ಟು ಗಂಟೆಗೆ ಇಷ್ಟು ಕೆಲಸ ಆಗ್ಬೇಕು, ನನಗೆ ಗೊತ್ತಾಗುತ್ತೆ ಇದ್ ಮಾಡಬಹುದು. ಅಡಿಗೆ ಇಷ್ಟೊತ್ತಿಗಾಗುತ್ತೆ, ತಿಂಡಿ ಇಷ್ಟೊತ್ತಿಗಾಗುತ್ತೆ, ಮನೆ ಕೆಲಸಗಳು ಇಷ್ಟೊತ್ತಿಗಾಗುತ್ತೆ, ಇಷ್ಟು ಸಮಯ ಉಳಿಯುತ್ತೆ. ಆ ಸಮಯನ ನಾನು ಅದ್ರಲ್ಲಿ ಏನೇನ್ ಮಾಡಬಹುದು, ಒಂದ್ ಲೇಖನ ಮಾಡಬಹುದಾ, ಒಂದ್ ಕತೆ ಮಾಡಬಹುದಾ, ಅಥವಾ ಒಂದು ಕವನ ಬರಿಬಹುದಾ, ಅಥವಾ ಇನ್ನೇನ್ ಮಾಡಬಹುದು. ಮತ್ತೆ ನಾನು ಓದೋದಕ್ಕೂ ಅಷ್ಟೇನೆ, ಇವತ್ತಿಗೆ ಇಷ್ಟು ಪೇಜ್ ಮುಗಿಸ್ಬೇಕು ಅಂತ. ಅದ್ರಲ್ಲಿ ಏನು ಇಂಪಾರ್ಟೆಂಟ್ ಇರುತ್ತೆ, ನನಗೆ ಸಂಶೋಧನೆ ತಗೊಳ್ಳೋ ಅಂತದ್ದು, ನಾನು ಇಷ್ಟನ್ನು ಓದಿದೀನಿ ಅಂತ ನಾನು ಅಲ್ಲೇ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೆ. ಅಷ್ಟನ್ನ ಓದಿ ಆದ್ಮೇಲೆ ಇದನ್ನ ಅವತ್ತಿಗೆ ಒಂದ್ ಚಾಪ್ಟರ್ಗೆ ಏನೇನ್ ಸಿಗುತ್ತೆ ಅದನ್ನ ನೋಡ್ಕೊಳ್ತಾ ಇದ್ದೆ. ಅದಕ್ಕೆಲ್ಲ ಒಂದು ಶೀಟ್ ಮಾಡ್ಕೊಂಡಿರ್ತೀವಿ ನಾವು. ಆ ಶೀಟ್ ಅಲ್ಲಿ ಯಾವ ಚಾಪ್ಟರ್ಗೆ ಇವತ್ತಿನ ನಾನು ಓದಿದ್ದು ಯೂಸ್ ಆಯ್ತು ಅಲ್ಲಿ ಬರಿಬೇಕು ಅಂತ ಹೇಳಿ ಬರ್ಕೊಳ್ತಾ ಇದ್ದೆ. ಮತ್ತೆ ನಾನು ಇವತ್ತು ಕೂಡ ಮಲಗೋದು ರಾತ್ರಿ 12 ಗಂಟೆ ಆಗುತ್ತೆ. 12 ಗಂಟೆವರೆಗೂ ನನ್ಗೆ ನಿದ್ರೆ ಬರೋದೇ ಇಲ್ಲ. ಅದು ಅಭ್ಯಾಸ ಆಗಿ ಹೋಗ್ಬಿಡ್ತು ನನ್ಗೆ. ಏನು ಕೆಲಸ ಇಲ್ಲ ಅಂದ್ರೂ ನಿದ್ರೆ ಬರಲ್ಲ. ಆ ಟೈಮ್ ಅನ್ನ ನಾನು ಓದೋದಕ್ಕೆ ಬರೆಯೋದಕ್ಕೆ ಬಳಸ್ಕೊಳ್ತೀನಿ. ಮತ್ತೆ ಅದೊಂದ್ ಕೆಲಸ ಸಂಪೂರ್ಣ ಆಗೋವರೆಗೂ ನಾನು ಅವತ್ತಿನ ದಿನನ ನಾನು ಮುಗಿಸಲ್ಲ. ಊಟ ಆಗಿರ್ಬೋದು, ನಿದ್ರೆ ಆಗಿರ್ಬೋದು, ಇದು ಆಮೇಲೆ ಮಾಡೋಣ ಅಂತ ಮಾಡಲ್ಲ. ಆ ಕೆಲಸ ಆದ್ಮೇಲೆ ಉಳ್ದಿದ್ ಕೆಲಸ ಮಾಡೋದು. ಈ ತರ ಪ್ರಿಯಾರಿಟಿ. ಬರವಣಿಗೆ ಅನ್ನೋದು ನೋವಾ ಅಥವಾ ಸಂತೋಷನ? ಸಂತೋಷ ಆಗುತ್ತೆ, ನೋವೇನಿಲ್ಲ ಅದ್ರಲ್ಲಿ. ಬಟ್ ಯಾರಿಗೂ ಹರ್ಟ್ ಮಾಡಬಾರ್ದು, ನೋಯಿಸಬಾರ್ದು, ತಪ್ಪು ಮಾಹಿತಿಗಳಿರಬಾರ್ದು. ಒಂದ್ ಒಳ್ಳೇದಾಗ್ಬೇಕು. ಅದನ್ನ ನೋಡುವಾಗ, ಓದುವಾಗ ಅವ್ರಿಗೆ ಒಂದ್ ಖುಷಿ ಆಗ್ಬೇಕು, ಒಂದು ಆಹ್ಲಾದಕರ ಮನಸ್ಸು ಅವರಲ್ಲಿ ಉಂಟಾಗ್ಬೇಕು. ಹೌದಲ್ವಾ, ಈ ತರದೊಂದ್ ವಿಷಯ ಇದ್ಯಾ, ಇದು ನಮ್ಗೇನಾದ್ರೂ ಯೂಸ್ ಆಗ್ತಾ ಇದೆಯಾ ಅನ್ನೋ ತರನೇ ಆಗ್ಬೇಕು. ಯಾರಿಗೂ ಹರ್ಟ್ ಆಗ್ಬಾರ್ದು, ನೋವಾಗ್ಬಾರ್ದು. ಇದು ನನ್ ಮೊದಲ ಆದ್ಯತೆ. ಬಟ್ ಎಲ್ರೂ ಓದ್ಲೇಬೇಕು ಅಂತೀನಿಲ್ಲ, ಓದ್ದವ್ರಿಗೆ ಯಾರಿಗಾದ್ರೂ ಅದು ಯೂಸ್ ಆಗ್ಬೇಕು, ಅದು ಉಪಯೋಗ ಆದ್ರೆ ಖುಷಿ ಆಗತ್ತೆ. ಮತ್ತೆ ತುಂಬಾ ಜನ ಕಾಲ್ ಮಾಡ್ತಾರೆ. ಏನಂದ್ರೆ ಈಗ ಪ್ರತಿ ಸೋಮವಾರ ಜನತಾ ಮಾಧ್ಯಮದಲ್ಲಿ ಬರುತ್ತೆ. ಕನಿಷ್ಠ ಇಲ್ಲ ಅಂದ್ರೆ ಒಂದ್ 5-6 ಜನನಾದ್ರೂ ಫೋನ್ ಮಾಡಿ ಅದ್ರ ಬಗ್ಗೆ ಮಾತಾಡ್ತಾರೆ. ಮತ್ತೆ ಜನಪದ ಕ್ಷೇತ್ರದಲ್ಲಿ ಏನೇನ್ ಕೆಲಸ ಮಾಡ್ತೀರಾ? ಒಳ್ಳೆ ಹಾಡುಗಾರ್ತೀನಿ, ನಾನು ಕೇಳಿದೀನಿ. ಒಂದು ಪದನ ಕೇಳಿಸಿ ಮಾತಾಡೋಣ ಮತ್ತೆ ಅದ್ರ ಬಗ್ಗೆ. ಯಾಲಕ್ಕಿಯಲ್ಲಿ ಬೆಳೆದೋ, ಜಾಯಿಕಾಯಲ್ಲಿ ಬೆಳೆದೋ, ಆರೆ ಕಲ್ಲಿನ ಮ್ಯಾಲ್ ಸೂರಂಗ ಹೊಡದಂಗೆ ಯಾಲಕ್ಕಿಯಲ್ಲಿ ಬೆಳೆದೋ, ಯಾಲಕ್ಕಿಯಲ್ಲಿ ಬೆಳೆದೋ, ಜಾಯಿಕಾಯಲ್ಲಿ ಬೆಳೆದೋ, ಆರೆ ಕಲ್ಲಿನ ಮ್ಯಾಲ್ ಸೂರಂಗ ಹೊಡದಂಗೆ ಯಾಲಕ್ಕಿಯಲ್ಲಿ ಬೆಳೆದೋ, ಯಾಲಕ್ಕಿಯಲ್ಲಿ ಬೆಳೆದೋ, ಯಾಲಕ್ಕಿಯಲ್ಲಿ ಬೆಳೆದೋ. ಮತ್ತೆ ಇದೆಲ್ಲ ಹೇಗ್ ಬಂದಿದ್ದು ಆಸಕ್ತಿ ನಿಮ್ಗೆ? ಈ ಹಾಡುಗಳೆಲ್ಲ ನಮ್ ತಾಯಿ ಕಲ್ಸ್ಕೊಟ್ಟಿದ್ದು ನಮ್ಗೆ. ಬಾಲ್ಯದಿಂದಲೇ ನಮ್ ತಾಯಿ ಹೊಲ ಗದ್ದೆಲೆಲ್ಲ ಕೆಲಸ ಮಾಡಕ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಮನೇಲಿ ಕೆಲಸ ಮಾಡುವಾಗ ಅವಾಗ ನಮ್ಮ ಮನೇಲಿ ಮಿಕ್ಸಿ ಆಗ್ಲಿ ಆ ತರದ್ದೆಲ್ಲ ಏನು ಇರ್ಲಿಲ್ಲ. ಭತ್ತನ ಕುಟ್ಟುವಾಗ ನನ್ನ ಬಾಲ್ಯದಲ್ಲೂ ಕೂಡ ನಮ್ಮ ಮನೇಲಿ ಇತ್ತು. ಅದು ರಾಗಿನ್ ಬೀಸ್ತಾ ಇದ್ವಿ, ಭತ್ತನ ಕಲ್ಲಲ್ಲಿ ಕುಟ್ತಾ ಇದ್ವಿ, ಒರಳಲ್ಲಿ ಹಾಕಿ. ಖಾರ ಎಲ್ಲ ಕಲ್ ಮೇಲೆ ಅರಿತಾ ಇದ್ವಿ, ಮಸಾಲೆಗಳನ್ನೆಲ್ಲ. ಅವಾಗೆಲ್ಲ ನಮ್ ತಾಯಿ ನಮ್ಗೆ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ತಾಯಿ ಅಜ್ಜಿ ಎಲ್ಲ ಎಂಟರ್ಟೈನ್ಮೆಂಟ್ ಅಂದ್ರೆ ಅದೇ ಇತ್ತು. ಹೌದು, ನಮ್ಮ ಮನೇಲಿ ಆಗ ಟಿವಿ ರೇಡಿಯೋ ಆ ತರದ್ದೆಲ್ಲಾನು ಇರ್ಲಿಲ್ಲ. ಹೇಳೋದು. ಆಗ ಅಮ್ಮ ಹೊಲ ಗದ್ದೆಗಳಲ್ಲೆಲ್ಲ ತುಂಬಾ ಹಾಡ್ತಾ ಇದ್ರು. ಎಂತ ಹಾಡು ಅಂತ ಹಾಡ್ತೀಯವ್ವ, ಇದೆಲ್ಲ ಬೇಡ ಅಂತ ನಾವು ಆ ಕಾಲದಲ್ಲಿ ಮೂಗ್ ಮುರಿತಾ ಇದ್ವಿ. ಆಮೇಲೆ ನಮ್ಗೆ ಬುದ್ಧಿ ಬಂದ್ಮೇಲೆ ಹೌದು, ಆ ಹಾಡಲ್ಲಿ ಏನೋ ಒಂದ್ ತತ್ವ ಇದೆಯಲ್ಲ, ಏನೋ ಇದೆಯಲ್ಲ, ಆ ರಾಗಕ್ಕೆ ನಾವು ಮರಳಾಗ್ಬಿಟ್ವಿ, ನಮ್ಮ ಅಕ್ಕ ಮತ್ತೆ ನಾನು. ಅವಾಗ ಅಕ್ಕ ನಾನು ಸೇರಿ, ಏನ್ ಮಾಡ್ತಾರೆ, ಅಕ್ಕನೂ ರೈತ ಮಹಿಳೆ, ಅವಳು ಕೂಡ ನಮ್ ಟೀಮ್ ಅಲ್ಲಿ ಇದ್ಲು. ಅಮ್ಮ, ನಾನು, ಅಕ್ಕ ಮತ್ತೆ ಇನ್ನೊಬ್ರು ಫ್ರೆಂಡ್, 4 ಜನದ್ದು ಒಂದ್ ಟೀಮ್ ಇತ್ತು. ಅಮ್ಮಂಗೆ ಎಷ್ಟು ಹಾಡು ಗೊತ್ತು, ಅಕ್ಕಂಗೂ ಅಷ್ಟೇ ಗೊತ್ತು. ಆ ಹಾಡುಗಳನ್ನೆಲ್ಲ ನಾವ್ ಹೀಗೆ ಆಡ್ತಾ ಇದ್ವಿ. ಬೇರೆ ಬೇರೆ ಸ್ಟೇಟಿಗೆಲ್ಲ ಅಮ್ಮನ್ ಕರ್ಕೊಂಡು ಹೋಗ್ತಾ ಇದ್ರು ಶೋಭನೆ ಹಾಡೋದಕ್ಕೆ. ಅಮ್ಮ ಪಕ್ಕದ ಆಂಧ್ರ, ಕೇರಳ, ತಮಿಳ್ನಾಡು ಅಲ್ಲೆಲ್ಲ ಹೋಗಿದ್ದಾರೆ. ಬಾಂಬೆವರೆಗೂ ಹೋಗಿದ್ದಾರೆ ಅಮ್ಮ ಟೀಮ್ ಕಟ್ಕೊಂಡು. ಸುಮಾರು ಒಂದು 500 ಕಾರ್ಯಕ್ರಮ ಕೊಟ್ಟಿರ್ಬಹುದು. ಊರಲ್ಲಿ ಯಾವುದೇ ಮದ್ವೆ ಆದ್ರೆ, ಹೊಸಗೆ ಆದ್ರೆ, ಏನಾದ್ರೂ ಮನೆ ಹೊಸ ಒಕ್ಕಲಾದ್ರೆ ಅಂತ ಕಡೆಗಳೆಲ್ಲ ಅಮ್ಮನ್ ಕರ್ಕೊಂಡು ಹೋಗ್ತಾ ಇದ್ರು. ಅವಾಗ ನನ್ಗ ಅನ್ನಿಸ್ತು, ಹೌದು ಅಮ್ಮ ಇಷ್ಟೊಂದೆಲ್ಲ ಹಾಡು ಹಾಡ್ತಾರಲ್ಲ, ಅಮ್ಮನ್ಗೆ ರೇಡಿಯೋದಲ್ಲಿ ಹಾಡಿಸ್ಬೋದಲ್ವಾ ಅಂತ. ಆಮೇಲೆ ಒಂದ್ಸರಿ ಈ ತರ ಸಾಹಿತ್ಯ ಪರಿಷತ್ತಲ್ಲಿ ಕರೆಸಿ ಅಮ್ಮನ್ಗೆ ಹಾಡಿಸ್ಬೇಕಾದ್ರೆ ಆಕಾಶವಾಣಿ ಅವರೇ ಒಂದ್ಸರಿ ಬಂದು, ನೀವು ಈ ತರ ಹಾಡ್ತೀರಾ ಅಂತ ಎಲ್ಲ ಕೇಳಿದ್ರು. ಹ್ಞೂ ಅಂತ ಹೇಳಿದ್ವಿ. ನಾವ್ ಇಲ್ಲಿಗೆ ಬಂದ್ವಿ. ಅಮ್ಮಂದು ಧ್ವನಿ ಪರೀಕ್ಷೆಯಲ್ಲಿ ಪಾಸ್ ಆಯ್ತು. ಹಾಡುಗಳನ್ನೆಲ್ಲ ಕಲ್ತ್ಕೊಂಡ್ ಬನ್ನಿ, ನಿಮ್ಗೆ ಎಷ್ಟು ಹಾಡು ಬರುತ್ತೆ, ಏನ್ ಬರುತ್ತೆ ಅದನ್ನ ಅಂತ. ಆಮೇಲೆ ನಾವ್ ಇಲ್ಲೇ ಬಂದು ಎಲ್ಲ ರೆಕಾರ್ಡ್
ರೆಕಾರ್ಡಿಂಗ್ ಆಗ್ತಾ ಇತ್ತು ಆ ಹಾಡುಗಳು. ಮತ್ತೆ ರೇಡಿಯೋದಲ್ಲಿ ಬರುವಾಗ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಈಗ ಬರುತ್ತೆ ನೋಡಿ ಅಂತ ಹೇಳಿ. ಅತ್ನಿ ಲಕ್ಕಮ್ಮ ಮತ್ತು ಕೋಡೆಯ ತಂಡ ಅಂತ ಆ ಹಾಡುಗಳನ್ನ ನಾವು ಕೇಳ್ತಾ ಇದ್ವಿ. ಆಮೇಲೆ ಆ ಹಾಡುಗಳನ್ನೆಲ್ಲ ನಾನು ಒಂದ್ ಕಡೆ ಬರ್ದಿಟ್ಟೆ. ನಾನು ಎಲ್ಲ ಬರ್ದಿಟ್ಟು ಒಂದು ಪುಸ್ತಕ ತಗೊಬಂದೆ ನಾನು. ಅಮ್ಮನ ಎಲ್ಲಾ ಸೋಬಾನ ಪದಗಳನ್ನ, ಅವ್ವನ ಸೋಬಾನ ಪದ ಅಂತಾನೆ ಹೇಳಿ ಆ ಪುಸ್ತಕನ ತಗೊಂಡ್ ಬಂದು ಪುಸ್ತಕನ ನಾವು ಬಿಡುಗಡೆ ಕೂಡ ಮಾಡಿದ್ವಿ. ಆ ಎಲ್ಲಾ ಹಾಡುಗಳನ್ನ ಅದ್ರಲ್ಲಿ ಸೇರ್ಸಿದೀನಿ. ಸುಮಾರು 150 ಹಾಡುಗಳಿದೆ ಅದ್ರಲ್ಲಿ. ಸೋಬಾನೆ ಪದಗಳು, ಆರತಿ ಪದಗಳು, ಹೊಲ ಗದ್ದೆಯನ್ನ ಒಕ್ಕವಾಗಿರುವಂತಹ ಪದಗಳು. ಅಮ್ಮಂಗೆ ಏನೇನ್ ಗೊತ್ತಿತ್ತು ಆ ಎಲ್ಲಾ ಹಾಡುಗಳನ್ನ ನಾನು ಬರ್ಕೊಂಡಿದ್ದೀನಿ. ಅವ್ವನ ಸೋಬಾನೆ ಪದಗಳು ಅಂತ ಅವೆಲ್ಲಾನು ನಾನು ಒಂದ್ ಕಡೆ ಕ್ರೋಢೀಕರಣ ಮಾಡಿ ಆ ಬುಕ್ ತಂದಿದ್ದೀನಿ. ನಿಜವಾದ ಸಂಪತ್ತದು. ಅದ್ರ ಜೊತೆಗೆ ನೋಡಿ, ಬರೀ ಭಾವನೆ ಇಲ್ಲ, ಅದ್ರಲ್ಲಿ ಒಂದು ಸಂಸ್ಕೃತಿ ಇದೆ, ಎಲ್ಲ ಇದೆ. ಏನೇನ್ ನಡೀತಾ ಇತ್ತು, ಜನಪದರ ಜೀವನಾಡಿ, ಬದುಕಿನ ರೀತಿ ನೀತಿ, ಜನಪದರ ಜೀವನಾಡಿ ಅಂತಂದ್ರೆ ಬರೀ ಅವ್ರ ಬಗ್ಗೆ ಅಷ್ಟೇ ಹಾಡಿಲ್ಲ, ಅವರು ನಾಡಿನ ಬಗ್ಗೆ ಎಲ್ಲ ಕಟ್ಟಿದ್ದಾರೆ ಅಲ್ವಾ? ಹೌದು. ಇಡೀ ನಾಡಲ್ಲಿ ಏನೇನ್ ನಡೆಯುತ್ತೆ ಅದು ಎಲ್ಲವೂ ಜನಪದದಲ್ಲಿ. ಫಸ್ಟ್ ಸಾಹಿತ್ಯದ ಉದಯ ಆಗಿದ್ದೆ ಜನಪದದಿಂದ. ಮತ್ತೊಂದು ಗೀತೆಯನ್ನು ಕೇಳಿಸಬಹುದಾ? ಖಂಡಿತ. ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಎನ್ನುವೆ, ಹೆಣ್ಣು ಹೆತ್ತರೆ ಮೂಗು ಮುರಿವಿರೋ, ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣು ಅಲ್ಲವೇ, ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣು ಅಲ್ಲವೇ. ಹುಟ್ಟುವಾಗ ತಾಯಿ ಮಡಿಲೋ, ಬೆಳೆಯುವಾಗ ತಾಯಿ ಒಡಲೋ, ಮೊದಲ ಮಾತೆ ಅಮ್ಮನಲ್ಲವೇ, ನಿನ್ನ ಮೊದಲ ಗುರುವೆ ತಾಯಿ ಅಲ್ಲವೇ, ನಿನ್ನ ಮೊದಲ ಗುರುವೆ ತಾಯಿ ಅಲ್ಲವೇ. ನಿಮ್ಮ ಇದುವರೆಗಿನ ಸಾಹಿತ್ಯಿಕ ಚಟುವಟಿಕೆ ಒಂದು 10 ಕೃತಿಗಳು ಬಂದಿದೆ. ಅದರ ಬಗ್ಗೆ ನಾವು ಮುಂದಿನ ಸರಣಿಯಲ್ಲಿ ಮಾತಾಡೋಣ. ಈಗ ವಿರಮಿಸೋಣ. ಥ್ಯಾಂಕ್ ಯು, ಧನ್ಯವಾದ. ಸುರಗಿಯಲ್ಲಿ ಇದುವರೆಗೆ ಲೇಖಕಿ ಹಾಸನದ ಡಾಕ್ಟರ್ ಶಾಂತಾ ಅತ್ನಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.